ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಮತ್ತೊಂದು ಆವರ್ತಿ. ಸೊ ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಬೆಳಗಿನ ಜಾವದಲ್ಲಿ ತಂದೆಯ ದೇವರ ಯೇಸು ಕ್ರಿಸ್ತನ ಕೊಟ್ಟಂಥ ವಾಗ್ದಾನ ವಚನ ನೋಡಿಕೊಳ್ಳೋಣ. ಭಕ್ತನಾದ ಸೊಲೊಮೋನನು ಬರೆದ ಜ್ಞಾನಯುಕ್ತಿಯ ಪುಸ್ತಕ 10ನೇ ಅಧ್ಯಾಯ 11ನೇ ವಚನ. ದ ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 10 ವರ್ಸ್ 1. ಸೊ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮಗನು ಜ್ಞಾನಿಯಾಗಿದ್ದರೆ ತಂದೆಗೆ ಸಂತೋಷ, ಮಗನು ಮೂರ್ಖನಾಗಿದ್ದರೆ ತಾಯಿಗೆ ದುಃಖ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಮಕ್ಕಳು ಇವತ್ತು ಬುದ್ಧಿವಂತರಾದರೆ ತಂದೆ ತಾಯಿಗೆ ಸಂತೋಷ ಆಗುತ್ತೆ. ಒಂದು ವೇಳೆ ನೀವು ಮಕ್ಕಳು ಅಜ್ಞಾನಿಯಾಗಿದ್ದರೆ, ಮೂರ್ಖವಾಗಿದ್ದರೆ ನಿಮ್ಮ ತಂದೆ ತಾಯಿಗಳಿಗೆ ಏನಾಗುತ್ತೆ? ದುಃಖ ಆಗುತ್ತೆ, ನೋವಾಗುತ್ತೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಮಕ್ಕಳು ಇವತ್ತು ಬುದ್ಧಿವಂತರಾಗಬೇಕು, ಇವತ್ತು ನಿಮ್ಮ ಮಕ್ಕಳು ಜ್ಞಾನವಂತರಾಗಬೇಕು, ಮೂರ್ಖರಾಗಬಾರ್ದು. ಅಂದರೆ ಇವತ್ತು ಈ ಒಂದು ಜ್ಞಾನೋಕ್ತಿ ವಾಕ್ಯದಲ್ಲಿ ನೋಡ್ತೇವೆ, ಇವತ್ತು ಅವರಿಗೆ ಏನು ಮಾಡಬೇಕು? ನೀವು ದೇವರ ವಾಕ್ಯವನ್ನು ಹೇಳಬೇಕು, ದೇವರ ವಾಕ್ಯ ಓದುವುದಕ್ಕೆ ಅವರಿಗೆ ಕೊಡಬೇಕು. ಯಾವಾಗೈತೆ ಯೇಸು ಕ್ರಿಸ್ತನ ವಾಕ್ಯವನ್ನು ಓದಿಕೊಳ್ಳುತ್ತಾರೋ, ಅದನ್ನು ಧ್ಯಾನ ಮಾಡ್ತಾರೋ, ಆಗ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಅಜ್ಞಾನಿಗಳಾಗಲಿ ಮೂರ್ಖರಾಗಿ ಇರುವುದಿಲ್ಲ. ದೇವರ ವಾಕ್ಯನ ಓದಿದಾಗ ದೇವರು ಏನು ಮಾಡ್ತಾರೆ? ಅವರಿಗೆ ಜ್ಞಾನವಂತರಾಗಿ ಮಾರ್ಪಡಿಸಿ ತಂದೆ ತಾಯಿಗಿರುವ ನಿಮಗೆ ಸಂತೋಷ, ಸಮಾಧಾನ ಮತ್ತು ಉಲ್ಲಾಸ ಮತ್ತು ಒಳ್ಳೆ ಖುಷಿ ಕೊಡುವಂತೆ ದೇವರು ನಿಮ್ಮ ಮಕ್ಕಳನ್ನು ಉನ್ನತವಾಗಿ ಜ್ಞಾನಿಗಳಾಗಿ ಮಾಡ್ತಾರೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ದಿಸ್ ವರ್ಡ್. 1 second, you and your family. Amen. Amen. Thank you, Jesus.